ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಜ್ಞಾನ ಭಾಗ 32. ಈ ಹಿಂದೆ 31 ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇವತ್ತು ನಾವು ಸಾಮಾನ್ಯ ಜ್ಞಾನ ಭಾಗ 32 ನಾವು ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಅಗತ್ಯವಾದ ಕನಿಷ್ಠ ವಯಸ್ಸಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಲೋಕಸಭೆಯ ಸದಸ್ಯತ್ವದ ವಯಸ್ಸು ಕನಿಷ್ಠ 25 ವರ್ಷ ಇರಬೇಕು. ಆಪ್ಷನ್ ಬಿ, ರಾಜ್ಯಸಭೆಗೆ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಆಪ್ಷನ್ ಸಿ, ಭಾರತದ ಉಪರಾಷ್ಟ್ರಪತಿಯಾಗಲು ಕನಿಷ್ಠ 30 ವರ್ಷ ಆಗಿರಬೇಕು. ಆಪ್ಷನ್ ಡಿ, ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ಆಗಿರಬೇಕು. ಸೊ ಕನಿಷ್ಠ ವಯಸ್ಸಿಗೆ ಸಂಬಂಧಪಟ್ಟಂತೆ ಇವರಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಉಪರಾಷ್ಟ್ರಪತಿಯಾಗಲು 30 ವರ್ಷ ವಯಸ್ಸಾಗಿರಬೇಕು. ಇದು ಸರಿ ಇಲ್ಲ. ಯಾಕಂದರೆ ಭಾರತದ ಉಪರಾಷ್ಟ್ರಪತಿ ಆಗಲು ಕನಿಷ್ಠವಾದ ಅರ್ಹತೆ ವಯಸ್ಸು 35 ವರ್ಷಗಳು. ಅದೇ ರೀತಿ ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು 35 ವರ್ಷ ಆಗಿರಬೇಕು. ಲೋಕಸಭೆಯ ಸದಸ್ಯನಾಗಲು ಮತ್ತು ಏನು ವಿಧಾನಸಭೆಯ ಸದಸ್ಯ ಇರ್ತಾರೆ, ವಿಧಾನಸಭೆಯ ಸದಸ್ಯ ಅಥವಾ ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ರಾಜ್ಯ ವಿಧಾನ ಪರಿಷತ್ಗಳು ಮತ್ತು ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸು ಆಗಿರಬೇಕು ಗೆಳೆಯರೆ. ಓಕೆ. ಸೊ ಪ್ರಶ್ನೆ 2, ಸಂವಿಧಾನದ ಯಾವ ವಿಧಿಯ ಅನ್ವಯ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ವಿಧಿ 356. ಆಪ್ಷನ್ ಬಿ, ವಿಧಿ 365. ಆಪ್ಷನ್ ಸಿ, ವಿಧಿ 256. ಆಪ್ಷನ್ ಡಿ, ವಿಧಿ 364. ಗೆಳೆಯರೆ, ರಾಜಕಾರಣದಲ್ಲಿ ಏನಿದೆ, ರಾಜಕೀಯ ಪಕ್ಷಗಳಲ್ಲಿ ಭಿನ್ನ ಉಂಟಾದಾಗ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬಹುದು. ಅಲ್ಲಿನ ಆಡಳಿತ ಯಂತ್ರ ಕೆಟ್ಟು ಹೋದಾಗ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬಹುದು. ಸೊ ಆ ರಾಷ್ಟ್ರಪತಿ ಆಡಳಿತವನ್ನು ತರೋದಕ್ಕೆ ಯಾವ ವಿಧಿ ಅನ್ವಯ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಎ, ವಿಧಿ 356 ಅನ್ವಯ ಆಗತ್ತೆ. ಸಂವಿಧಾನದ ವಿಧಿ 356ರ ಅನ್ವಯ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು ಗೆಳೆಯರೆ. ಓಕೆ. ಅದೇ ರೀತಿ ಸಂವಿಧಾನದ 356ನೇ ವಿಧಿಯು ರಾಷ್ಟ್ರಪತಿ ಆಳ್ವಿಕೆ ಎಂದು ಕರೆಯಲ್ಪಡುವ ಯಾವುದೇ ರಾಜ್ಯದ ಮೇಲೆ ತನ್ನ ನೇರ ಆಡಳಿತವನ್ನು ಹೇರಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ. ಇದನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಗೆಳೆಯರೆ. ಓಕೆ. ಪ್ರಶ್ನೆ 3, ಕೆಳಗಿನವರಲ್ಲಿ ಯಾರನ್ನ ಭಾರತೀಯ ಕ್ರಾಂತಿಕಾರಿ ಚಳುವಳಿಯ ಅಜ್ಜಿ ಅಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಯಾರು ಅಂದರೆ ಸರೋಜಿನಿ ನಾಯ್ಡು. ಯಾಕಂದರೆ ಅವ್ರ ಭಾಷಣ ಅಷ್ಟು ಚೆನ್ನಾಗಿರ್ತಿತ್ತಂತ. ಆಪ್ಷನ್ ಬಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆಪ್ಷನ್ ಸಿ, ಆನಿ ಬೆಸೆಂಟ್. ಆಪ್ಷನ್ ಡಿ, ಮೇಡಮ್ ಬಿಕಾಜಿ ರುಸ್ತುಂ ಕಾಮಾ. ಕೆಳಗಿನವರಲ್ಲಿ ಯಾರನ್ನ ಭಾರತೀಯ ಕ್ರಾಂತಿಕಾರಿ ಚಳುವಳಿಯ ಅಜ್ಜಿ ಅಂತ ಪರಿಗಣನೆ ಮಾಡಲಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಡಮ್ ಬಿಕಾಜಿ ರುಸ್ತುಂ ಕಾಮಾ ಅವ್ರನ್ನ ಭಾರತೀಯ ಕ್ರಾಂತಿಕಾರಿ ಚಳುವಳಿಯ ಅಜ್ಜಿ ಅಂತ ಕರೀತಾರೆ. ಓಕೆ. ಭಾರತದ ಸ್ವತಂತ್ರ ಚಳುವಳಿ ಅವರ ಪಾತ್ರ ತುಂಬ ದೊಡ್ಡದಿದೆ ಗೆಳೆಯರೆ. ಪ್ರಶ್ನೆ 4, ಭಾರತದಲ್ಲಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆಯನ್ನು ಯಾವ ವರ್ಷ ಪರಿಚಯಿಸಲಾಯಿತು? ಆಪ್ಷನ್ ಎ, 1989-90. ಆಪ್ಷನ್ ಬಿ, 1990-91. ಆಪ್ಷನ್ ಸಿ, 1987-88. ಆಪ್ಷನ್ ಡಿ, 1988-89. ಗೆಳೆಯರ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನಂದರೆ, ಇವಾಗ ಒಂದು ಸರ್ಕಾರ ಬಂದ್ಬಿಟ್ಟು ಬಹುಮತ ಬಂದಿಲ್ಲ, ಅಂದರೆ BJP ಇವಾಗ ಬಹುಮತ ಬಂದಿಲ್ಲ, ಆದರೆ ಮಿತ್ರ ಪಕ್ಷಗಳು ಸೇರಿ NDA ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಏನು ಈ NDA ಒಕ್ಕೂಟ ಒಂದು ರಚನೆ ಮಾಡ್ಕೊಂಡಿದ್ದಾರೆ, ಇದು ಭಾರತದ ಸಂವಿಧಾನದಲ್ಲಿ ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ. ಇದು ಒಂದು ರೀತಿ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್, ನಮ್ಮದು ಏನು ಮಿತ್ರ ಪಕ್ಷಗಳ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ಏನು ಇವಾಗ ಅಧಿಕಾರಕ್ಕೆ NDA ಪಕ್ಷ ಬಂದಿದೆ, ಅದೇ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ಈ ವ್ಯವಸ್ಥೆನ ಯಾವಾಗ ಪರಿಚಯ ಮಾಡಲಾಯಿತು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಸಿ, 1987-88ರಲ್ಲಿ ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆಯನ್ನು ಪರಿಚಯ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಗಳು ಯಾರಿದ್ರು ಅಂದರೆ ಇಂದಿರಾ ಗಾಂಧಿಯವರ ಮಗ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳು ಆಗಿದ್ರು. ಓಕೆ. ಪ್ರಶ್ನೆ 5, ಈ ಕೆಳಗಿನವರಲ್ಲಿ ಯಾರು 1894ರಲ್ಲಿ ಹಿಂದೂ ಧರ್ಮ ಸಂರಕ್ಷಣಾ ಸಭೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಭಾಗ್ ಜತಿನ್, ಭೂಪೇಂದ್ರನಾಥ್ ದತ್ ಮತ್ತು ಬರೀಂದ್ರ ಘೋಷ್. ಆಪ್ಷನ್ ಬಿ, ಚಾಪೇಕರ್ ಸೋದರರಾದ ದಾಮೋದರ್, ವಾಸುದೇವ್ ಮತ್ತು ಬಾಲಕೃಷ್ಣ. ಆಪ್ಷನ್ ಸಿ,
ವಾಸುದೇವ್ ಬಲ್ವಂತ್ ಪಡ್ಕೆ ಮತ್ತು ವಿ ಡಿ ಸಾವರ್ಕರ್. ಆಪ್ಷನ್ ಡಿ ಶ್ರೀ ಅರವಿಂದ್ ಘೋಷ್, ದೇಶಬಂಧು ಚಿತ್ತರಂಜನ್ ದಾಸ್, ಸುರೇಂದ್ರನಾಥ್ ಟ್ಯಾಗೋರ್ ಮತ್ತು ಜತೀಂದ್ರ ಬ್ಯಾನರ್ಜಿ. ಪ್ರಶ್ನೆ ಏನಪ್ಪಾ ಅಂದ್ರೆ 1894ರಲ್ಲಿ ಹಿಂದೂ ಧರ್ಮ ಸಂರಕ್ಷಣಾ ಸಭೆಯನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಪೇಕರ್ ಸೋದರರಾದ ದಾಮೋದರ್ ಚಾಪೇಕರ್, ವಾಸುದೇವ್ ಚಾಪೇಕರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಈ ಮೂವರು ಕೂಡ 1894ರಲ್ಲಿ ಹಿಂದೂ ಧರ್ಮ ಸಂರಕ್ಷಣಾ ಸಭೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಓಕೆ. ಪ್ರಶ್ನೆ 6 ಮಹಿಳೆಯರ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿಯ ಫೈನಲ್ ಪಂದ್ಯ ಎಲ್ಲಿ ನಡೆಯಿತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಮಹಿಳೆಯರ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿ ಎಲ್ಲಿ ನಡೀತು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ಗೆಳೆಯರೆ. ಮಹಿಳೆಯರ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿ ಫೈನಲ್ ಪಂದ್ಯ ಎಲ್ಲಿ ನಡೆದಿದೆ? ದೆಹಲಿಯಲ್ಲಿ ನಡೆದಿದೆ. ಸೊ ಈ ಫೈನಲ್ ಪಂದ್ಯ ಎಲ್ಲಿ, ಯಾವ ಕ್ರೀಡಾಂಗಣದಲ್ಲಿ ನಡೆದಿದೆ? ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎದುರಾಳಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡಿದೆ. ಓಕೆ. ಪ್ರಶ್ನೆ 7 ಏಪ್ರಿಲ್ನಲ್ಲಿ ನಿಧನರಾದ ಡೆರೆಕ್ ಅಂಡರ್ವುಡ್ ಯಾವ ದೇಶದ ಕ್ರಿಕೆಟರ್ ಆಗಿದ್ರು ಅಂತ ಕೇಳ್ತಾ ಇದ್ದಾರೆ. ಇವಾಗ ರೀಸೆಂಟ್ ಆಗಿ ಏಪ್ರಿಲ್ 2024ರಂದು ನಿಧನರಾಗ್ತಾರೆ. ಯಾರು? ಡೆರೆಕ್ ಅಂಡರ್ವುಡ್. ಯಾವ ದೇಶದ ಕ್ರಿಕೆಟರ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ನ್ಯೂಜಿಲ್ಯಾಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಇಂಗ್ಲೆಂಡ್. ಗೆಳೆಯರೆ ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ಗೆಳೆಯರೆ. ಡೆರೆಕ್ ಅಂಡರ್ವುಡ್ ಯಾವ ದೇಶಕ್ಕಾಗಿ ಕ್ರಿಕೆಟ್ ಆಡ್ತಾ ಇದ್ರು ಅಂದರೆ ಇಂಗ್ಲೆಂಡ್ ದೇಶಕ್ಕಾಗಿ ಕ್ರಿಕೆಟ್ ಆಡ್ತಾ ಇದ್ರು. ಸೊ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮಾಜಿ ಎಡಗೈ ಸ್ಪಿನ್ನರ್ ಆಗಿದ್ರು ಡೆರೆಕ್ ಅಂಡರ್ವುಡ್. ಓಕೆ. ಪ್ರಶ್ನೆ 8 ವಿನಯ್ ಕುಮಾರ್ ಇತ್ತೀಚೆಗೆ ಯಾವ ದೇಶದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಕಗೊಂಡ್ರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಫಿಜಿ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಇಸ್ರೇಲ್. ವಿನಯ್ ಕುಮಾರ್ ಅವರು IAS ಆಫೀಸರ್ ಇವರು. ಸೊ IAS ಆಫೀಸರ್ ಆದ ವಿನಯ್ ಕುಮಾರ್ IFS ಇಂಡಿಯನ್ ಫಾರಿನರ್ ಸರ್ವಿಸ್ IFS ಆಫೀಸರ್ ಆದ ವಿನಯ್ ಕುಮಾರ್ ಅವರು ಇತ್ತೀಚೆಗೆ ಒಂದು ದೇಶಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕಗೊಳ್ತಾರೆ. ಸೊ ಯಾವ ದೇಶಕ್ಕೆ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ದೇಶಕ್ಕೆ ವಿನಯ್ ಕುಮಾರ್ ಅವರು ಇತ್ತೀಚೆಗೆ ಭಾರತದ ರಾಯಭಾರಿಯಾಗಿ ನೇಮಕಗೊಳ್ತಾರೆ. ಈ ಮೊದಲು ವಿನಯ್ ಕುಮಾರ್ ಅವರು ಮ್ಯಾನ್ಮಾರ್ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಓಕೆ. ಪ್ರಶ್ನೆ 9 ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ 2024 ಪ್ರಶಸ್ತಿಗೆ ಪಾತ್ರರಾದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೇಮಾ ಮಾಲಿನಿ, ಆಪ್ಷನ್ ಬಿ ಅಮಿತಾಬ್ ಬಚ್ಚನ್, ಆಪ್ಷನ್ ಸಿ ಶ್ರೇಯಾ ಘೋಷಾಲ್, ಆಪ್ಷನ್ ಡಿ ನಾನಾ ಪಾಟೇಕರ್. ಪ್ರಶ್ನೆ ಏನಪ್ಪಾ ಅಂದ್ರೆ ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ 2024 ಪಡೆದಂಥವ್ರು ಯಾರು ಅಂತ ಕೇಳಿದ್ದಾರೆ. ಈ ಪ್ರಶಸ್ತಿಯನ್ನ ಕಲಾವಿದರಿಗಾಗಿ ಕೊಡಲಾಗುತ್ತೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಬಿ ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ. ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ 2024 ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ ಗೆಳೆಯರು. ಓಕೆ. ಪ್ರಶ್ನೆ 10 ಕೆಳಗಿನ ಯಾವ ಚಳುವಳಿಗಳು ಭಾಷೆಯ ಸಮಸ್ಯೆಯನ್ನು ಒಂದು ಅಂಶವಾಗಿ ಹೊಂದಿದ್ದವು? ಆಪ್ಷನ್ ಎ 1971ರ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ, ಆಪ್ಷನ್ ಬಿ ಬಂಗಾಳಿ ರಾಷ್ಟ್ರೀಯತಾವಾದಿ ಚಳುವಳಿ, ಆಪ್ಷನ್ ಸಿ ಮೇಲಿನ 2, ಆಪ್ಷನ್ ಡಿ ಯಾವುದು ಅಲ್ಲ. ಏನು ಕೇಳ್ತಾ ಇದ್ದಾರೆ, ಈ ಕೆಳಗಿನ ಯಾವ ಚಳುವಳಿಗಳು ಭಾಷೆಯ ಸಮಸ್ಯೆಯನ್ನು ಒಂದು ಅಂಶವಾಗಿ ಹೊಂದಿದ್ವು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ 2 ಗೆಳೆಯರೆ. ಯಾಕಂದರೆ 1971 ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ ಮತ್ತು ಬಂಗಾಳಿ ರಾಷ್ಟ್ರೀಯತಾವಾದಿ ಚಳುವಳಿ ಇವೆರಡೂ ಕೂಡ ಒಂದು ಭಾಷೆಯನ್ನು ಸಮಸ್ಯೆಗೆ ಒಂದು ಅಂಶವಾಗಿ ಹೊಂದಿದ್ದು ಗೆಳೆಯರು. ಓಕೆ. ಯಾವ ಭಾಷೆ? ಬಂಗಾಳಿ ಭಾಷೆ. ಓಕೆ. ಪ್ರಶ್ನೆ 11 ಇತ್ತೀಚೆಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯು ನಿಸಾರ್ ಅಹಮದ್, ಆಪ್ಷನ್ ಬಿ ಅಬ್ದುಲ್ ಅಜೀಮ್, ಆಪ್ಷನ್ ಸಿ ಶೇಖ್ ಜುನೈದ್, ಆಪ್ಷನ್ ಡಿ ನೆಹರಾ ಫಾತಿಮಾ ಬಿ. ಇತ್ತೀಚೆಗೆ ಅಂದರೆ 2024ರಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಅವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಯು ನಿಸಾರ್ ಅಹಮದ್ ಅವ್ರನ್ನ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಓಕೆ ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ನ ಕೂಡ ಕೇಳ್ತಾರೆ. ಸೊ ಕರೆಂಟ್ ಅಫೇರ್ಸ್ನ ಕೂಡ ನಾವು ಮಾಡ್ತಾ ಇದೀವಿ, ಕ್ವಶನ್ ಆನ್ಸರ್ಗಳನ್ನು ಮಾಡ್ತಾ ಇದೀವಿ. ಓಕೆ. ಸೊ ಪ್ರಶ್ನೆ 12 ಮ್ಯಾಟಿ ಫೆಡ್ರಿಕ್ಸನ್ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಸ್ವೀಡನ್, ಆಪ್ಷನ್ ಸಿ ಡೆನ್ಮಾರ್ಕ್, ಆಪ್ಷನ್ ಡಿ ಪೋಲ್ಯಾಂಡ್. ಮ್ಯಾಟಿ ಫೆಡ್ರಿಕ್ಸನ್ ಅವರು ಒಂದು ದೇಶದ ಪ್ರಧಾನಿಯಾಗಿದ್ದಾರೆ. ಅದು ಯಾವ ದೇಶ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಸಿ ಡೆನ್ಮಾರ್ಕ್ ದೇಶದ ಪ್ರಧಾನಿಯಾಗಿದ್ದಾರೆ. ಯಾರು? ಮ್ಯಾಟಿ ಫೆಡ್ರಿಕ್ಸನ್ ಅವರು. ಓಕೆ. ಪ್ರಶ್ನೆ 13
ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, ಸಾವಿರಾರು ಬಾರಿ ಈ ಪ್ರಶ್ನೆಯನ್ನು ಆಲ್ರೆಡಿ KPSCಗಳಲ್ಲಿ, UPSCಗಳಲ್ಲಿ, IAS IPSಗಳಲ್ಲಿ, KASಗಳಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೋಧ್ಗಯಾ, ಆಪ್ಷನ್ ಬಿ ಸಾರನಾಥ್, ಆಪ್ಷನ್ ಸಿ ಅಮರಾವತಿ, ಆಪ್ಷನ್ ಡಿ ಶ್ರವಣ ಬೆಳಗೋಳ. ಗೆಳೆಯರೆ, ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಕಡ್ಡಿಗಳಿದೆ ಅಂತ ಕೂಡ ಕೇಳ್ತಾರೆ. 24 ಕಡ್ಡಿಗಳಿವೆ. ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಬ್ಲೂ, ನೇವಿ ಬ್ಲೂ ಬಣ್ಣದಲ್ಲಿ ಇರುತ್ತೆ. ರಾಯಲ್ ಬ್ಲೂ ಬಣ್ಣದಲ್ಲಿ ಇರುತ್ತೆ. ಅದೇ ರೀತಿ ನಮ್ಮ ಧ್ವಜದ ಚಕ್ರವನ್ನು ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂದರೆ ಸಾರಾನಾಥದಿಂದ ತೆಗೆದುಕೊಳ್ಳಲಾಗಿದೆ. ನಮ್ಮ ಧ್ವಜದಲ್ಲಿರುವ ಅಶೋಕ ಚಕ್ರವನ್ನು ಸಾರಾನಾಥ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ ಗೆಳೆಯರು. ಓಕೆ, ಪ್ರಶ್ನೆ 14. ಈ ಕೆಳಗಿನವರಲ್ಲಿ ಪದ್ಮಶ್ರೀ ಪ್ರಶಸ್ತಿನ ಪಡೆದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸ್ಮಿತಾ ಪಟೇಲ್, ಆಪ್ಷನ್ ಬಿ ನರ್ಗಿಸ್ ದತ್, ಆಪ್ಷನ್ ಸಿ ಮೀನಾ ಕುಮಾರಿ, ಆಪ್ಷನ್ ಡಿ ಮಧುಬಾಲಾ. ಗೆಳೆಯರ, ಪ್ರಶ್ನೆ ಏನಪ್ಪ ಅಂದರೆ, ಈ ಕೆಳಗೆ ಕೊಟ್ಟಿರೋರಲ್ಲಿ ಪದ್ಮಶ್ರೀ ಪ್ರಶಸ್ತಿನ ಪಡೆದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಗಿಸ್ ದತ್ ಅವರು ಮೊದಲ ಮಹಿಳೆ. ಪದ್ಮಶ್ರೀ ಪ್ರಶಸ್ತಿ ಅಂತ ಪಡೆದಂಥ ಮೊದಲ ಮಹಿಳೆ ನರ್ಗಿಸ್ ದತ್, ಈ ಕೆಳಗೆ ಕೊಟ್ಟಿರೋರಲ್ಲಿ. ಓಕೆ, ಯಾವಾಗ 1958ರಲ್ಲಿ ನರ್ಗಿಸ್ ದತ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಕಲೆಗಾಗಿ ಈ ಪ್ರಶಸ್ತಿ ನರ್ಗಿಸ್ ದತ್ ಅವರಿಗೆ ಸಿಕ್ಕಿದೆ. ಯಾವ ರಾಜ್ಯದಿಂದ? ಮಹಾರಾಷ್ಟ್ರ ರಾಜ್ಯದಿಂದ. ಓಕೆ, ನೆಕ್ಸ್ಟ್ ಪ್ರಶ್ನೆ 15. ಇವುಗಳಲ್ಲಿ ಯಾವುದು ಕರ್ನಾಟಕ ಜಾನಪದ ನೃತ್ಯವಲ್ಲ? ಗೆಳೆಯರೆ, ಪ್ರಶ್ನೆಯನ್ನು ಕ್ಲಿಯರ್ ಆಗಿ ಓದಿದ್ರೆ ತಮಗೆ ಉತ್ತರ ಸಿಗತ್ತೆ. ಪ್ರಶ್ನೆಯನ್ನು ಕ್ಲಿಯರ್ ಆಗಿ ಓದದೆ ನೀವು ಡೌಟ್ ಇಟ್ಕೊಂಡು ಅರ್ಜೆಂಟಲ್ಲಿ ಟಿಕ್ ಮಾಡಿದ್ರೆ ನಿಮಗೆ -0.25 ಮಾರ್ಕ್ಸ್ ಕಟ್ ಆಗತ್ತೆ. ಇಲ್ಲೇನು ಕೇಳ್ತಾ ಇದ್ದಾರೆ, ಇವುಗಳಲ್ಲಿ ಯಾವುದು ಕರ್ನಾಟಕ ಜಾನಪದ ನೃತ್ಯವಲ್ಲ ಅಂತ ಕೇಳ್ತಾ ಇದ್ದಾರೆ. ನೃತ್ಯ ಕೇಳ್ತಾ ಇಲ್ಲ. ಓಕೆ, ಆಪ್ಷನ್ ಎ ವೀರಗಾಸೆ, ಆಪ್ಷನ್ ಬಿ ಡೊಳ್ಳು ಕುಣಿತ, ಆಪ್ಷನ್ ಸಿ ಕೂಚಿಪುಡಿ, ಆಪ್ಷನ್ ಡಿ ಕಂಸಾಳೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಸಿ ಕೂಚಿಪುಡಿ. ಗೆಳೆಯರೆ, ಕರ್ನಾಟಕ ಜಾನಪದ ನೃತ್ಯ ಯಾವುದಲ್ಲ? ಕೂಚಿಪುಡಿ ಕರ್ನಾಟಕ ಜಾನಪದ ನೃತ್ಯವಲ್ಲ. ಇದು ಆಂಧ್ರ ಪ್ರದೇಶದ ರಾಜ್ಯದ ರಾಷ್ಟ್ರೀಯ ನೃತ್ಯ. ಯಾವುದು? ಶಾಸ್ತ್ರೀಯ ನೃತ್ಯ ಯಾವುದು? ಕೂಚಿಪುಡಿ ಬಂದ್ಬಿಟ್ಟು ಆಂಧ್ರ ಪ್ರದೇಶ ರಾಜ್ಯದ ಶಾಸ್ತ್ರೀಯ ನೃತ್ಯ. ಉಳಿದಿರುವಂಥ ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ಈ ಮೂರು ಕೂಡ ಕರ್ನಾಟಕದ ಜಾನಪದ ನೃತ್ಯಗಳು. ಓಕೆ, ಪ್ರಶ್ನೆ 16. ಕೆಳಗಿನ ಶಬ್ದಗಳಿಗೆ ಅನುಗುಣವಾಗಿ ಬಿಟ್ಟು ಹೋಗಿರುವ ಕೊನೆ ಶಬ್ದವನ್ನು ಆಯ್ಕೆ ಮಾಡಿ. ಥರ್ಮಾಮೀಟರ್, ತಾಪಮಾನವನ್ನು ನೋಡಿದ್ರೆ ತಾಪಮಾನವನ್ನು ನೋಡಲಿಕ್ಕೆ ನಾವು ಥರ್ಮಾಮೀಟರ್ನ ಯೂಸ್ ಮಾಡಿದ್ರೆ ಅನಿಮೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಒತ್ತಡವನ್ನು, ಆಪ್ಷನ್ ಬಿ ಗಾಳಿಯನ್ನು, ಆಪ್ಷನ್ ಸಿ ಮಳೆಯನ್ನು, ಆಪ್ಷನ್ ಡಿ ಎತ್ತರವನ್ನು. ಗೆಳೆಯರೆ, ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿಯನ್ನು. ಥರ್ಮಾಮೀಟರ್ ನಾವು ತಾಪಮಾನವನ್ನು ಅಳಿಲಿಕ್ಕೆ ನಾವು ಯೂಸ್ ಮಾಡಿದ್ರೆ ಅನಿಮೋಮೀಟರನ್ನು ನಾವು ಗಾಳಿಯನ್ನು ನೋಡಲಿಕ್ಕೆ, ಗಾಳಿಯನ್ನು ಅಳಿಲಿಕ್ಕೆ ಯೂಸನ್ನು ಮಾಡ್ತೀವಿ. ಓಕೆ, ಪ್ರಶ್ನೆ 17. ಇವುಗಳಲ್ಲಿ ಯಾವುದು ಹಸಿರು ಮನೆ ಪರಿಣಾಮ ಬೀರುವ ಅನಿಲವಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮೀಥೇನ್ CH4, ಆಪ್ಷನ್ ಬಿ ನೈಟ್ರಸ್ ಆಕ್ಸೈಡ್. ಗೆಳೆಯರೆ, ಕರೆಕ್ಷನ್ ಮಾಡ್ಕೊಳ್ಳಿ, ನೈಟ್ ಡ್ರೆಸ್ ಅಲ್ಲ ಅದು, ನೈಟ್ರಸ್ ಆಕ್ಸೈಡ್ ಅಂದರೆ NO2, ಆಪ್ಷನ್ ಸಿ ಓಝೋನ್ ಅಂದರೆ O3, ಆಪ್ಷನ್ ಡಿ ಆರ್ಗಾನ್. ಇವುಗಳಲ್ಲಿ ಯಾವುದು ಹಸಿರು ಮನೆ ಪರಿಣಾಮ ಬೀರುವ ಅನಿಲವಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಗಾನ್. ಗೆಳೆಯರೆ, ಆರ್ಗಾನ್, ಕ್ರಿಪ್ಟಾನ್, ಝನಾನ್ ಇವು 6 ಅನಿಲಗಳು ಜಡ ಅನಿಲಗಳು ಅಂತ ಕೇಳ್ತಾರೆ. ಇದರಿಂದ ಹಸಿರು ಮನೆಗೆ ಯಾವುದೇ ರೀತಿಯ ಪರಿಣಾಮ ಇಲ್ಲ. ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಝೋನ್ ಈ ಮೂರಿಂದ ಕೂಡ ಹಸಿರು ಮನೆ ಪರಿಣಾಮ ಬೀರುವಂಥ ಅನಿಲಗಳು. ಓಕೆ, ಪ್ರಶ್ನೆ 18. ಕಲಾತ್ಮಕ ಮತ್ತು ಸಾಹಿತ್ಯಕ ಕೆಲಸಗಳನ್ನು ಸಾಮಾನ್ಯವಾಗಿ ಯಾವ ರೀತಿಯ ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ರಕ್ಷಿಸಲಾಗುತ್ತದೆ? ಆಪ್ಷನ್ ಎ ಪೇಟೆಂಟ್, ಆಪ್ಷನ್ ಬಿ ಟ್ರೇಡ್ ಮಾರ್ಕ್ಗಳು, ಆಪ್ಷನ್ ಸಿ ಕೃತಿ ಸೌಮ್ಯ, ಆಪ್ಷನ್ ಡಿ ವ್ಯಾಪಾರ ರಹಸ್ಯ. ಗೆಳೆಯರೆ, ಏನಾದರೂ ಹೊಸದಾದ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಏನಾದರೂ ನಾವು ಹೊಸದಾದ ಕಂಡು ಹಿಡಿದಿದ್ದೆ ಆದರೆ ಅದಕ್ಕೆ ನಾವು ಪೇಟೆಂಟ್ನ ತಗೋಬೇಕು. ಪೇಟೆಂಟ್ನ ತೊಗೊಂಡು ರಿಜಿಸ್ಟರ್ ಮಾಡಿದ್ರೆ ಅದನ್ನು ಯಾರೂ ಕಾಪಿ ಮಾಡ್ಲಿಕ್ಕಾಗಲ್ಲ. ಯಾರಾದರೂ ಕಾಪಿ ಮಾಡಿ ಅದನ್ನು ಲಾಭವನ್ನು ಪಡೆದುಕೊಂಡ್ರೆ ಆ ಲಾಭ ಪೂರ್ತಿ ನಾವು ಕ್ಲೇಮ್ ಮಾಡ್ಕೋಬೋದು ಪೇಟೆಂಟ್ ಮುಖಾಂತರ. ಅದೇ ರೀತಿ ಕೆಲವೊಂದು ಟ್ರೇಡ್ ಮಾರ್ಕ್ಗಳಿರುತ್ತೆ.
ಕೆಲವು ವಸ್ತುಗಳಿಗೆ ಟ್ರೇಡ್ ಮಾರ್ಕ್ ಇರುತ್ತೆ. ಆ ಟ್ರೇಡ್ ಮಾರ್ಕ್ ಇರುವಂಥ ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ಕಾಪಿ ಮಾಡಕ್ಕೆ ನಕಲ್ ಮಾಡಕ್ಕೆ ಬರಲ್ಲ. ನಕಲ್ ಮಾಡಿದ್ರೆ ಅವರು ಕೂಡ ಕ್ಲೇಮ್ ಮಾಡ್ಬೋದು ಟ್ರೇಡ್ ಮಾರ್ಕ್ ಅಡಿಯಲ್ಲಿ. ಅದೇ ರೀತಿ ಕೃತಿ ಸೌಮ್ಯ ಅಂದರೆ ಕಾಪಿ ರೈಟ್ಸ್ ಅಂತ ಇರುತ್ತೆ. ಸೊ ನೋಡೋಣ ಬನ್ನಿ ಉತ್ತರವನ್ನು. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಸಿ, ಕೃತಿ ಸೌಮ್ಯ. ಗೆಳೆಯರೆ, ಕಲಾತ್ಮಕ ಮತ್ತು ಸಾಹಿತ್ಯಿಕ ಕೆಲಸಗಳನ್ನು ಸಾಮಾನ್ಯವಾಗಿ ಕೃತಿ ಸೌಮ್ಯ ಅನ್ನುವಂಥ ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ರಕ್ಷಣೆಯನ್ನು ಮಾಡಲಾಗತ್ತೆ. ಕೃತಿ ಸೌಮ್ಯ ಅಂದರೆ ಕಾಪಿರೈಟ್ ಅಂತ. ಕಾಪಿರೈಟನ್ನು ನಾವು ಪಡಿಬೇಕು. ಒಂದ್ಸರಿ ಕಾಪಿರೈಟನ್ನು ಪಡೆದ್ಮೇಲೆ ಅದನ್ನು ಯಾರಾದರೂ ಡೂಪ್ಲಿಕೇಟ್ ಮಾಡಿದ್ರೆ, ನಕಲು ಮಾಡಿದರೆ, ಅಥವಾ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಗಮನಕ್ಕೆ ಬರದೇ ಇರೋ ರೀತಿಯಲ್ಲಿ ಪ್ರಿಂಟ್ ಮಾಡಿ ಲಾಭವನ್ನು ಗಳಿಸಿದ್ರೆ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನು ಕ್ಲೇಮ್ ಮಾಡ್ಕೋಬಹುದು. ಆ ಕ್ಲೇಮ್ ಪೂರ ನಮ್ಗಾಗತ್ತೆ. ಓಕೆ, ಕಾಪಿರೈಟ್ ಅಂತಾರೆ. ಕಲಾತ್ಮಕ ಮತ್ತು ಸಾಹಿತ್ಯಿಕ ಕೆಲಸಗಳಿಗೆ ಕೃತಿ ಸೌಮ್ಯ ಮಾಡ್ಕೋಬೇಕು ಅಥವಾ ಕಾಪಿರೈಟ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಪ್ರಶ್ನೆ 19, ಪಾಶ್ಚರೀಕರಣ ಪ್ರಕ್ರಿಯೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಒತ್ತಡವನ್ನು ಬಳಸುವುದು. ಆಪ್ಷನ್ ಬಿ, ಆಹಾರದಲ್ಲಿ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲು ಶಾಖವನ್ನು ಬಳಸುವುದು. ಆಪ್ಷನ್ ಸಿ, ಹಾಲಿನಲ್ಲಿ ಕೊಬ್ಬಿನಂಶವನ್ನು ಕಡಿಮೆ ಮಾಡುವ ಪ್ರಕ್ರಿಯೆ. ಆಪ್ಷನ್ ಡಿ, ಹಾಲನ್ನು ಸಂರಕ್ಷಿಸಲು ಒಣಗಿಸುವ ಕ್ರಿಯೆ. ಏನು ಕೇಳ್ತಾ ಇದ್ದಾರೆ? ಪಾಶ್ಚರೀಕರಣ ಪ್ರಕ್ರಿಯೆಯಲ್ಲಿ ಕೆಳಗಿಂದ ಯಾವುದು ಒಳಗೊಂಡಿರುತ್ತೆ ಅಂತ ಕೇಳ್ತಾರೆ. ಲೂಯಿ ಪಾಶ್ಚರ್ ಅವರು ಪಾಶ್ಚರೀಕರಣವನ್ನು ಕಂಡುಹಿಡಿತಾರೆ. ಸೊ ಏನಿದೆ ನೋಡೋಣ ಬನ್ನಿ. ಗೆಳೆಯರ, ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಬಿ, ಆಹಾರದಲ್ಲಿ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲು ಶಾಖವನ್ನು ಬಳಸಬೇಕು. ಶಾಖವನ್ನು ಬಳಸೋ ಮುಖಾಂತರ ಹಾಲಾಗಲಿ ಅಥವಾ ಬೇರೆ ವಸ್ತುಗಳಾದರೆ ಪಾಶ್ಚರೀಕರಣ ಮಾಡುವ ಮುಖಾಂತರ ಅದರಲ್ಲಿರುವಂಥ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಬಹುದು ಅಂತ ಹೇಳ್ತಾರೆ. ಓಕೆ, ಪ್ರಶ್ನೆ 20. ಗೆಳೆಯರೆ, ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ. ಪ್ರಶ್ನೆ 20, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ವೈಶಿಷ್ಟ್ಯವಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ವೈಶಿಷ್ಟ್ಯ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಒಂದು ಉಳಿತಾಯ ಬ್ಯಾಂಕ್ ಖಾತೆಯನ್ನು ತೆರೆಯುವುದು. ಆಪ್ಷನ್ ಬಿ, ರೂಪೇ ಡೆಬಿಟ್ ಕಾರ್ಡನ್ನು ಫಲಾನುಭವಿಗೆ ನೀಡಲಾಗುವುದು. ಆಪ್ಷನ್ ಸಿ, ಫಲಾನುಭವಿಗೆ ಅಪಘಾತ ಬಿಮಾ ಸೌಲಭ್ಯ. ಆಪ್ಷನ್ ಡಿ, ಫಲಾನುಭವಿಯ ಮಕ್ಕಳಿಗೆ ಶೂನ್ಯ ಬಡ್ಡಿಯ ಶೈಕ್ಷಣಿಕ ಸಾಲಗಳು. ಸೊ ನೋಡೋಣ ಬನ್ನಿ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ವೈಶಿಷ್ಟ್ಯ ಯಾವುದು ಇದರಲ್ಲಿ ಅಲ್ಲ ಅಂತ. ಗೆಳೆಯರೆ, ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಬಂದ್ಬಿಟ್ಟು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ವೈಶಿಷ್ಟ್ಯ ಅಲ್ಲ. ಯಾಕಂದರೆ ಪ್ರಧಾನಮಂತ್ರಿ ಜನ್ಧನ್ ಖಾತೆಯನ್ನು ಮಾಡಿದಾಗ ಫಲಾನುಭವಿಯ ಯಾವುದೇ ರೀತಿಯ ಫಲಾನುಭವಿಯ ಮಕ್ಕಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲವನ್ನು ನೀಡಲಾಗೋದಿಲ್ಲ. ಉಳಿದಿರುವಂತೆ ಒಂದು ಉಳಿತಾಯ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ಜನ್ಧನ್ ಯೋಜನೆ ವೈಶಿಷ್ಟ್ಯ. ಒಂದು ಉಳಿತಾಯ ಖಾತೆಯನ್ನು ತೆರೆಯುವುದು. ಎರಡನೇದು ರೂಪೇ ಡೆಬಿಟ್ ಕಾರ್ಡನ್ನು ಫಲಾನುಭವಿಗೆ ನೀಡುವುದು. ಮೂರನೇದು ಫಲಾನುಭವಿಗೆ ಅಪಘಾತ ಬಿಮಾ ಸೌಲಭ್ಯವನ್ನು ಮಾಡಿಕೊಡುವುದು. ಈ ಮೂರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ವೈಶಿಷ್ಟ್ಯಗಳು ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.